ಏನು ಮಾಡೋಣ, ಫ್ರೈ ಮಾಡೋಣವಾ ಇಲ್ಲ ಇದಕ್ಕೊಂದು ಲೈಫ್ ಕೊಡೋಣವಾ? ಸೊ ನಾಗೇಶ್ ಅವ್ರು ಮಾತಾಡ್ತಾ ಇದ್ವಿ, ಅವ್ರ ಜೊತೆ ಮಾತಾಡ್ತಿರುವಾಗ ಅವ್ರು ಹೇಳಿದ್ರು ಮೀನು ತಿಂತೀವಿ ಅಂತ. ನಾವು ಇಮಿಡಿಯೇಟಾಗಿ ಅವ್ರನ್ನ ಕೇಳಿದ ಪ್ರಶ್ನೆ ಏನಂದರೆ ಬನ್ನಿ ಮೀನು ಹಿಡಿಯೋಕ್ಕೆ ಹೋಗೋಣ ಅಂತ. ನೋಡಿ ಪಾಪ ನಮಗೋಸ್ಕರ ಬಲೆ ಎಲ್ಲ ರೆಡಿ ಮಾಡಿಕೊಂಡು ಮೀನು ಹಿಡಿಯೋದಕ್ಕೆ ರೆಡಿಯಾಗಿದ್ದಾರೆ. ಈಗ ನಿಮ್ಮ ಅಂದಾಜು ಒಂದು ಎಷ್ಟು ಮೀನು ಸಿಗ್ಬೋದು? ಅಂದಾಜು ಅಂದ್ರೆ ಒಂದು 2-3 ತಾಸು ಬಿಡಬೇಕು ಮೀನ. ನಮ್ಗೆ ಬೇಕಾದಷ್ಟೇ ಸಿಗಬೇಕು ಅಂದರೆ 3 ತಾಸು ಆದರೂ ಬಿಡಬೇಕು ಬಲೆ ಹಾಕಿ. ಓಕೆ, ಈಗ ಅರ್ಜೆಂಟ್ ಬೇಕಂದ್ರೆ ಒಂದು 5-6 ಸಿಗ್ಬೋದಾ? ಹಾಂ ಅಷ್ಟೇ. ಚಿಕ್ಕದು ಸಿಗುತ್ತಾ ದೊಡ್ಡ ಸಿಗುತ್ತಾ ಗೊತ್ತಿಲ್ಲ. ಚಿಕ್ಕದು ದೊಡ್ಡದು ಎಲ್ಲ ಸಿಗುತ್ತೆ, ಬಿದ್ದಂಗೆ ಅದು ಬಲೆಗೆ ಬಂದು ಸಿಕ್ಕೊಳ್ಳುತ್ತೆ, ನಾವು ಕಡೆ ತೆಕ್ಕೊಳ್ಳೋದು. ಒಟ್ಟಿನಲ್ಲಿ ಸಿಗುತ್ತೆ. ಸಿಗುತ್ತೆ. ಈಗ ಹಗಲಿಗೆ ಅವ್ರಿಗೆ ಹಿಂಗೆ ಕಾಣ್ತದೆ ಅಲ್ಲ ಬಲೆ ಎಲ್ಲ, ಸಿಗುದಿಲ್ಲ. ಆದ್ರೆ ರಾತ್ರಿ ಕಟ್ಟಿಟ್ಟು ಬಂದ್ರೆ ಬೆಳಗ್ಗೆ ಅಷ್ಟರಲ್ಲಿ, ಬೆಳಿಗ್ಗೆ ಅಲ್ಲ 9 ಗಂಟೆ ರಾತ್ರಿಗೆ ಹೋಗ್ಬೇಕು. ಮತ್ತೆ ಹೋಗುವ ಬೇಟೆಗೆ. ಬನ್ನಿ, ನಮ್ಗೆ ಏನಾದ್ರು ಕಾಸ್ಟ್ಯೂಮ್ ಒಂಥರ ಚೆನ್ನಾಗಿರೋದು ಇದ್ದೀರಿ, ಇನ್ನೂ ಸಖತ್ತಾಗಿರೋದು, ಸೊಪ್ಪಿಗೆ ಇಟ್ಕೊಂಡು ಮಜವಾಗಿರೋದು. ಬೇಟೆಗೆ ಸಿದ್ಧನಾ? ಬೇಟೆಗೆ, ಒಳ್ಳೆ ಬೇಟೆ, ದಪ್ಪ ಮೀನು ಬರಲಿ. ಓ ಲುಕ್ ಅಟ್ ದಿಸ್, ನಮ್ಮ ಬೇಟೆಯ ಸ್ಥಳ ಇವತ್ತು ಮೀನು. ಅಂತೀರಿ ಹಿಂಗ ಸಕ್ಕಲು ಜಾರ್ ಏನಾದರೂ ಬಿದ್ದರೆ ಮೀನು ಬೀಳೋಕ್ಕಿಂತ ಮುಂಚೆ ನಾನು ಬಿದ್ದಿರ್ತೀನಿ. ಎಂಥ ಜಾಗ ನೋಡಿ ಇದು. ಓಹ್, ಮೊದಲ ಬೇಟೆ, ಪರವಾಗಿಲ್ಲ, ಡಿಸಪಾಯಿಂಟ್ ಆಗಲಿಲ್ಲ ನಮಗೆ. ಸತ್ತೋಗಿದೆಯಾ ಬದುಕಿದ್ಯಾ? ಓ ಸಾಯ್ತಿದ್ರಾ? ಮೊದಲ ಬೇಟೆ ಪರವಾಗಿಲ್ಲ, ವಿತಿನ್ 2 ನಿಮಿಷನೂ ಆಗಿಲ್ಲ ಬೇಟೆ ಸ್ಟಾರ್ಟ್ ಮಾಡಿ ಸಿಕ್ತು. ಮೀನು ಓಡೋಗ್ಬಾರ್ದು ಅಂದ್ಕೊಂಡು ಅದನ್ನು ಕತ್ತು ಮುರಿದು ಈ ಥರ ಇಟ್ಟಿದ್ದಾರೆ ನೋಡಿ. ಇಲ್ಲಿ ಇನ್ನೊಂದು ಮೀನು ಬಿದ್ದಿದೆ, ಇಲ್ಲೊಂದು ಬಲೆಯಲ್ಲಿ ಬಿದ್ದಿದೆ ನೋಡಿ. ಕಲರ್ ಫಿಶ್ ಇದೆ ಯಾವುದೋ. ಈ ಕಾಲುಗಳು ಬಲೆಗೆ ಸಿಗಾಕೊಂಡಿದೆ ನೋಡಿ. ಅದು ಬಲೆಯಿಂದ ಹೋಯ್ತಾ? ಮುಖ ಹಿಡಬೇಕು, ತಲೆ ಹಿಡಬೇಕು. ಓ, ಅದ್ರದ್ದು ಮೋಸ್ಟ್ಲಿ ಆಯಸ್ಸು ಜಾಸ್ತಿ ಇತ್ತು ಅನ್ಸುತ್ತೆ, ಹೋಯ್ತು. ಸೊ ಇನ್ನು ಇವಾಗ ಸ್ಟಾರ್ಟ್ ಆಗಿರೋದ್ರಿಂದ ಸ್ವಲ್ಪ ಸಮಯ ಬೇಕು ಮೀನುಗಳು ಬರೋದಕ್ಕೆ. ಸೊ ಸ್ವಲ್ಪ ಒಂದು 1 ಅವರ್ 2 ಅವರ್ ಬಿಟ್ಟು ಬರೋಣ. ಸೊ ಆಲ್ಮೋಸ್ಟ್ 1 ಅವರ್ ಹಿಂದೆ ಇಲ್ಲಿ ಬಲೆ ಹಾಕಿ ಹೋಗಿದ್ವಿ ನೋಡಿ. ಇಲ್ಲೇ ಬಲೆ ಇದೆ, ಬಟ್ ಬಲೆನಲ್ಲಿ ಎಷ್ಟು ಮೀನು ಬಿದ್ದಿದೆ ನೋಡ್ಕೊಂಡು ಹೋಗಕ್ಕೆ ಬಂದಿದ್ದೀನಿ. ಸೊ ಯಾವುದೋ ಮೀನು ಇವಾಗ ಇಲ್ಲ, ಆದರೆ ಇಲ್ಲೊಂದು ಮೀನು ಬಲೆಗೆ ಬಿದ್ದಿದೆ. ಇದು ಸ್ವಲ್ಪ ದಪ್ಪ ಮೀನಿದು, ಮೋಸ್ಟ್ಲಿ ನನ್ನ ಕೈಗೆ ಸಿಗೋದು ಡೌಟ್ ಇದು. Finally, I found one more fish. Yes! Wow. Woo!
ಆ್ಯಕ್ಚುಲಿ ಇನ್ನೊಂದು ಫಿಶ್ ಇದು. ಏನು ಮಾಡೋಣ, ಫ್ರೈ ಮಾಡೋಣವಾ ಇಲ್ಲ ಇದಕ್ಕೊಂದು ಲೈಫ್ ಕೊಡೋಣವಾ? ನನಗೆ ಯಾಕೋ ಇದಕ್ಕೆ ಲೈಫೇ ಕೊಟ್ಬಿಡೋಣ ಅನಿಸ್ತಿದೆ. ನಾನು ಇದನ್ನು ಮತ್ತೆ ನೀರಿಗೆ ಬಿಡ್ತಾ ಇದ್ದೀನಿ. ಯಾಕೋ ಇದನ್ನು ಸಾಯಿಸೋದಕ್ಕೆ ಮನ್ಸು ಬರ್ತಾ ಇಲ್ಲ ನಿಜವಾಗ್ಲೂ.